ಎಲ್ಲ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಬಾಬು ಅಂತೇಳಿ. ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಹಾಗೂ ಸುವರ್ಣ ಚಾರಿಟಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಕಳೆದ ಒಂದು 19 ವರ್ಷಗಳಿಂದ ನಾನು ಪತ್ರಿಕೋದ್ಯಮದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮವೇ ಆದಂಥ ಒಂದು 2 ಪತ್ರಿಕೆಗಳು ಕೂಡ ಚಲಾವಣೆಯಲ್ಲಿದೆ. ಬೆಂಗಳೂರು ಖಡ್ಗ ಮತ್ತು ಸುವರ್ಣವಾಣಿ ಅಂತಕ್ಕಂಥ ದಿನಪತ್ರಿಕೆಯೊಂದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು 19 ವರ್ಷಗಳ ನನ್ನ ಸುದೀರ್ಘವಾದಂಥ ಪತ್ರಿಕೋದ್ಯಮದ ಜೀವನದಲ್ಲಿ ಬಹಳಷ್ಟು ಜನ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯ ಅಕ್ರಮಗಳನ್ನ ಬಯಲುಗೆಳೆದಿದ್ದೀವಿ. ಹಾಗೇನೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಬರ್ತಕ್ಕಂಥ ತೊಂದರೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲೂ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಆದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಮಾಜ ಅವ್ರನ್ನ ಗುರುತಿಸದೆ ಅವರ ಸಮಾಜ ಸೇವಾ ಕಾರ್ಯಕ್ರಮಗಳು ಅಲ್ಲಲ್ಲೇ ಮುರುಟಿ ಹೋಗ್ತಾ ಇದೆ. ಇವೆಲ್ಲವನ್ನು ಮನಸ್ಸಿನಲ್ಲಿ ತಗೊಂಡು ನಾವೇನು ಮಾಡಿದ್ವಿ, ಒಂದು 4 ವರ್ಷಗಳ ಹಿಂದೆ ಸುವರ್ಣ ಶ್ರೀ ರಾಜ್ಯ ಪ್ರಶಸ್ತಿನ ನಾವು ಯಾಕೆ ಕೊಟ್ಟು ಈ ಥರ ಸಮಾಜದಲ್ಲಿ ಎಲೆಮರೆ ಕಾಯಿಗಳ ಥರ ದುಡಿತಾ ಇರ್ತಕ್ಕಂಥವ್ರನ್ನ, ಯಾರು ಗುರುತಿಸ್ತಾ ಇರ್ತಕ್ಕಂಥವ್ರನ್ನ ನಾವು ಕರ್ಕೊಂಡ್ಬಂದು ಸಮಾಜದ ಮುಖ್ಯವಾಹಿನಿ ಕೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭನ ಏರ್ಪಡಿಸ್ತಾ ಬರ್ತಾ ಇದ್ದೀವಿ. ಹಾಗೆಯೇ ಅವತ್ತಿಂದ ಕೂಡ ಇವತ್ತಿನ ತನಕ ಸುಮಾರು ಜನ ಸಮಾಜ ಗುರುತಿಸ್ತಾ ಇರ್ತಕ್ಕಂಥ ಬಹಳಷ್ಟು ಜನಗಳನ್ನ ಕರ್ಕೊಂಡ್ಬಂದು ಈ ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಅವರಿಗೆ ನಮ್ಮ ಕಡೆಯಿಂದ ಒಂದು ಗೌರವ ಸಮರ್ಪಣೆ ಮಾಡಿದಾಗ ಅವರಿಂದ ಸಮಾಜಕ್ಕೆ ಬಹಳಷ್ಟು ಉಪಯೋಗಗಳು ಆಗ್ತಾ ಇದೆ. ಹಾಗೆ ನಮ್ಮದು ಏನಪ್ಪ, ಬರೀ ಇವ್ರದ್ದು ಸಮಾಜ ಸೇವೆ ಅಂದರೆ ದಟ್ ಮೀನ್ಸ್ ಇವರು ಬರೀ ಕೇವಲ ರಾಜ್ಯ ಪ್ರಶಸ್ತಿ ಕೊಟ್ಬಿಡೋದನ, ಅಷ್ಟೋ ಬಿಟ್ಬಿಡೋದನ ಅನ್ನೋ ಉದ್ದೇಶ ಇದೆಯಾ? ಇಲ್ಲ. ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಅಂದರೆ ಕೇವಲ ಜಾತಿಗಳಿಂದಾಗಿ ಹಿಂದುಳಿದ ವರ್ಗ ಅಲ್ಲ, ಇದು ಆರ್ಥಿಕವಾಗಿ ಕೂಡ ಯಾರು ಹಿಂದುಳಿದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಬ್ಯಾಕ್ವರ್ಡ್ಗೆ ಬರ್ತಾರೆ, ಅಂದರೆ ನಮ್ಮ ಹಿಂದುಳಿದ ವರ್ಗಗಳಿಗೆ ಬರ್ತಾರೆ. ಅವ್ರಿಗೂ ಕೂಡ ಈ ಸೊಸೈಟಿಯಿಂದ ನಾವೇನಾರ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಾವೇನು ಈ ಒಂದು ಸಂಸ್ಥೆ ಕಟ್ಟಿರೋದು. ಈ ಸಂಸ್ಥೆ ವತಿಯಿಂದ ನಾವು ಇವತ್ತಿನ ತನಕ ಬಹಳಷ್ಟು ಜನ ಈ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾ ಇದ್ದೀವಿ. ಹಾಗೆ ಈ ನೋಟ್ ಪುಸ್ತಕಗಳು, ಕಾಲೇಜಲ್ಲಿ ಸ್ಕೂಲ್ಗಳಲ್ಲಿ ನೋಟ್ ಪುಸ್ತಕಗಳನ್ನ ಮತ್ತೊಂದನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಈ ನಾಡು, ನುಡಿ, ಜಲ, ಭಾಷೆಯ ಪರವಾಗಿ ಹಲವಾರು ಹೋರಾಟಗಳನ್ನು ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈ ಸಮಾಜಕ್ಕೆ ನಮ್ಮ ಸಂಸ್ಥೆ ಒಂದು ಅನರ್ಘ್ಯ ರತ್ನ ಆಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹಾಗೆಯೇ ಬಡ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿ ವೇತನ ಕ್ರೀಡಾಕೂಟಗಳನ್ನ ಆಯೋಜಿಸಿಕೊಂಡು ಅವ್ರಿಗೂ ಕೂಡ ಮುಂದಿನ ಸಾಮಾಜಿಕ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ದೀವಿ. ಮತ್ತು ಇವೆಲ್ಲ ಮಾಡೋದಕ್ಕೆ ನಮಗೊಂದು ಶಕ್ತಿ ಬೇಕಲ್ಲ, ಪ್ರೇರಕ ಶಕ್ತಿ ಅಂತ. ಆ ಪ್ರೇರಕ ಶಕ್ತಿ ಯಾರಪ್ಪ ಅಂತಂದರೆ ನಮ್ಮ ಕುಟುಂಬದವರಾದಂಥ ನಮ್ಮ ತಾತನವರಾಗಿರ್ತಕ್ಕಂಥ ಕೆ ವೆಂಕಟಸ್ವಾಮಿ, ದಿವಂಗತ ಕೆ ವೆಂಕಟಸ್ವಾಮಿ ಅವರು ಕೂಡ ಅವರು ಈ ನಾಡಿನ ಚಿರಪರಿಚಿತರು. ಈ ನಾಡಿನ ಪ್ರಥಮ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಇದ್ದಿದ್ದು, ಅವರಾಗ ಅವ್ರು ಬೇಡ ಅಂತ ಹೇಳಿ ತ್ಯಾಗ ಮಾಡಿದಂಥ ವ್ಯಕ್ತಿಯವರು. ಅವರು ಈ ನಮ್ಮ ಊರಾದಂಥ ಚಿಕ್ಕಜೋಗಿಹಳ್ಳಿ, ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಒಂದು ಕುಗ್ರಾಮನ ಒಂದು ಮಾದರಿ ಗ್ರಾಮವಾಗಿ ಅವರು ರೂಪಿಸಿದ್ರು. ಅವತ್ತಿನ ಕಾಲಕ್ಕೆ ಅವರ ವಿಷನ್ ಇತ್ತು. ಯಾಗಿತ್ತು ಅಂತಂದರೆ ಎಲ್ಲರೂ ಸ್ವಾವಲಂಬಿಗಳಾಗಿರ್ಬೇಕು, ಅನಕ್ಷರಸ್ಥರಿರಬಾರ್ದು, ಎಲ್ಲ ಕಡೆಗೂ ವಿದ್ಯಾವಂತರೇ ಇರಬೇಕು, ನಿರುದ್ಯೋಗ ನಿವಾರಣೆ ಆಗಬೇಕು ಅನ್ನೋ ಎಲ್ಲ ಉದ್ದೇಶ ಇಟ್ಕೊಂಡು ಅವತ್ತಿನ ದಿವಸ ಏನು ಮಾಡಿದ್ರು ಅದು ಮಾದರಿ ಗ್ರಾಮವಾಗಿ ರೂಪಿಸಿದ್ರು. ಅವತ್ತಿನ ದಿವಸಕ್ಕೇನೆ ಅವತ್ತು ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಇರ್ಬೋದು, ಕೆ.ಸಿ. ರೆಡ್ಡಿ ಅವರು ಇರ್ಬೋದು, ಕೆಂಗಲ್ ಹನುಮಂತಯ್ಯನವ್ರು ಇರ್ಬೋದು, ದೇವರಾಜ ಅರಸು ಇರ್ಬೋದು, ಎಲ್ಲರೂ ಆ ಊರಿಗೆ ಭೇಟಿ ಕೊಟ್ಟು ಅವ್ರನ್ನ ಇಂಥ ಒಳ್ಳೆ ಅದ್ಭುತವಾದಂಥ ಮಾದರಿ ಗ್ರಾಮನ ಮಾಡಿದಿರ ಅಂತೇಳಿ ನೀವು ಅವ್ರಿಗೆಲ್ಲ ಅಪ್ರಿಷಿಯೇಷನ್ ಮಾಡಿ ಹೋಗೋ ಟೈಮಲ್ಲಿ ನಾವೆಲ್ಲ ಚಿಕ್ಕ ಹುಡುಗರು ನಾವು ನೋಡಿದ್ದೀವಿ ಅಷ್ಟೇ. ಅದನ್ನು ನಾವು ಅವರ ಒಂದು ಫುಟ್ ಪ್ರಿಂಟ್ನ ಅಂದರೆ ಅವರ ಹೆಜ್ಜೆ ಗುರುತು ದಾರಿದೀಪವಾಗಿ ಇಟ್ಕೊಂಡು ನಾವು ಕೂಡ ನಮ್ಮ ಕಡೆಯಿಂದ ಸೊಸೈಟಿಗೆ ಏನು ಮಾಡ್ಬೋದು, ಸೊಸೈಟಿಗೆ ನಮ್ಮಿಂದ ಏನು ಕೊಡಬಹುದು, ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು. ಇವತ್ತು ಸರ್ಕಾರಗಳಿದೆ, ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಕಡೆಯಿಂದ ಏನೇನು ಮಾಡ್ಬೋದು ಅದು ಮಾಡ್ತಾ ಇದ್ದೀವಿ. ಹಾಗೇನೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕಾನೂನು ಅರಿವು ಶಿಬಿರಗಳು ಮಾಡ್ತಾ ಇದ್ದೀವಿ. ಕೂಡು ಕುಟುಂಬಗಳು ಅಂದರೆ ಹೆಂಗಿರಬೇಕು, ಕೂಡು ಕುಟುಂಬಗಳು ಅಂತಂದರೆ ಇವತ್ತು ನಾವೇನು ಮೊದಲೆಲ್ಲ ಇರ್ತಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಅಂತೇಳಿ, ಇವತ್ತು ಭಾಳಷ್ಟು ಜಾಯಿಂಟ್ ಫ್ಯಾಮಿಲೀಸ್ ಹೊರದೋಗಿದೆ. ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಬೇರೆ ಇರಬೇಕು ಅಂತಾರೆ. ಹಾಗಾಗಿ ಏನಾಗ್ತಿದೆ ಅಂತಂದರೆ ಮನೇಲಿ ಒಬ್ಬ ಹಿರಿಯ ಇದ್ದ ಅಂದರೆ ಮಧ್ಯಸ್ಥಿಕೆ ವಹಿಸ್ತಾ ಇರ್ತಾನೆ, ಇವರಿಬ್ಬರಲ್ಲಿ ಜಗಳ ಬಂತ, ಇದರಿಂದಾಗಿ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಈ ವಿಚ್ಛೇದನಗಳು ಜಾಸ್ತಿ ಆಗಿರೋದ್ರಿಂದಾಗಿ ಸಮಾಜದಲ್ಲಿ ಬಹಳಷ್ಟು ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿಗೆ ಒಂದು ದೊಡ್ಡ ಮಾರಕ ಆಗ್ತಾ ಇದೆ. ಹಾಗಾಗಿ ನಾವು ಕೂಡು ಕುಟುಂಬಗಳು ಅಂದ್ರೆ ಏನು,
ಈ ಕೂಡು ಕುಟುಂಬಗಳಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಇದರಿಂದ ಆರೋಗ್ಯದ ವಿಚಾರ ಇರ್ಬೋದು, ಮಕ್ಕಳಿಗೆ ಏನೋ ಒಂದು ಕಾಯಿಲೆ ಕಸಾಲೆ ಬಂತು ಅಂತಂದ್ರೆ ಅವ್ರಿಗೆ ಏನೋ ಒಂದು ಕಷಾಯ ಮಾಡ್ಕೊಡೋದು, ಇದಕ್ಕೆಲ್ಲ ಹಿರಿಯರು ಇದ್ರು ಮನೆಯಲ್ಲಿ. ಆಮೇಲೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ ತಕ್ಷಣ ಈಗ ಫಿಸಿಕಲ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ, ಇಲ್ಲ ಅಂತಂದ್ರೆ ಕೋರ್ಟಲ್ಲೂ ಕೇಸ್ ಆಗ್ತದೆ. ಆದ್ರೆ ಅವಾಗ ಏನಾಗ್ತಿತ್ತು, ಕೂಡು ಕುಟುಂಬಗಳಿದ್ದಾಗ ಮನೇಲಿ ಇರ್ತಕ್ಕಂಥ ಹಿರಿಯರು ಮುಂದೆ ನಿಂತ್ಕೊಂಡು ಮಧ್ಯಸ್ಥಿಕೆ ಮಾಡೋರು, ಮಧ್ಯಸ್ಥಿಕೆ ಮಾಡ್ಬಿಟ್ಟು ಇದಲ್ಲ ಇದು ಹೀಗೆ ಅಂತ ಹೇಳ್ಕೊಂಬರೋದು. ಹಾಗಾಗಿ ಇದ್ರ ಬಗ್ಗೆ ನಾವು ನಮ್ಮ ಸಂಸ್ಥೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಹಳ್ಳಿಗಳಲ್ಲೂ ನಾವು ಹೋಗ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರನ್ನ ಹೋಗಿ ಕೂಡು ಕುಟುಂಬಗಳಂದ್ರೆ ಏನು, ಅದರಿಂದ ಎಷ್ಟು ಅನುಕೂಲಗಳಿದೆ, ಅದ್ರ ಬಗ್ಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಅರಿವು ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಹಾಗೆ ಕಾನೂನು ಅರಿವು ಶಿಬಿರಗಳನ್ನು ಕೂಡ ನಾವು ಅಲ್ಲಲ್ಲ ಆರೋಗ್ಯಕ್ಕಾಗಿ ಉತ್ತಮ ಜೀವನಕ್ಕಾಗಿ ಕಾನೂನು ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಕಾನೂನು ಅರಿವಿದ್ರೆ ಅವ್ರುಗಳು ಮುಂದಿನ ದಿನಗಳಲ್ಲಿ ಆ ತಪ್ಪು ಮಾಡಕ್ ಹೋಗಲ್ಲ. ಎಷ್ಟೋ ಜನಕ್ಕೆ ಈಗ ಸುಮ್ಮನೆ ಬ್ಲೈಂಡ್ ಆಗಿ ತಿಳ್ಕೊಂಡಿರ್ತಾರೆ ಕಾನೂನು ಅಂದ್ರೆ ಏನಂದ್ರೆ ಅದು ಏನೇನೋ ತರ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಬೇಡ ಅಂತೇಳಿ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ವಕೀಲರನ್ನು ಕರ್ಕೊಂಡೋಗಿ ಮತ್ತೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ಕರ್ಕೊಂಡೋಗಿ ಆ ಒಂದು ಊರುಗಳಲ್ಲಿ ಅವರಿಗೆ ಕಾನೂನು ಅರಿವು ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಉದ್ಯೋಗ ಮೇಳಗಳನ್ನ ಮಾಡಿ ನಿರುದ್ಯೋಗ ಸಮಸ್ಯೆಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಕೂಡ ನಮ್ಮ ಸಂಸ್ಥೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ನಮ್ಮ ಸಂಸ್ಥೆ ಹಮ್ಮಿಕೊಳ್ತಾ ಇದೆ. ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದಾಗ ಕೆಲವ್ರಿಗೆಲ್ಲ ಸಹಕಾರಗಳು ಬೇಕು. ಈ ಒಂದು ಸಂಸ್ಥೆ ಈ ಮಟ್ಟಿಗೆ ಬರಬೇಕಾದ್ರೆ ನನ್ನೊಟ್ಟಿಗೆ ಬಹಳಷ್ಟು ಜನ ನನಗೆ ಕೈ ಜೋಡಿಸಿದ್ದಾರೆ. ನಾನು ಒಬ್ಬರಿಂದಲೇ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ. ಹಾಗಾಗಿ ಈ ಸಂಸ್ಥೆ ಈ ಮಟ್ಟಿಗೆ ಬರಬೇಕಾದ್ರೆ ನಮಗೆ ಹಲವಾರು ಎಂಟರ್ಪ್ರಿನರ್ಸ್ ಇದ್ದಾರೆ. ಅದಕ್ಕೆ ಉದಾಹರಣೆ DS ಮ್ಯಾಕ್ಸ್ ದಯಾನಂದ್ ಇರ್ಬೋದು, ಆಮೇಲೆ ಫಾರ್ಚುನರ್ ಡೆವಲಪರ್ಸ್ ದಿವಂಗತ ನರೇಶ್ ಇರ್ಬೋದು, ಆಮೇಲೆ ಒಟ್ಟು ಪ್ರಕಾಶ್ ಇರ್ಬೋದು, ಮಾಜಿ ಸಚಿವರು. ಹಾಗೆಯೇ ಈಗ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಮಹೇಶ್ ಅಂತೇಳಿ ನಮ್ಮ ಸ್ನೇಹಿತರು ಇರ್ಬೋದು, ಭಾಸ್ಕರ್ ರೆಡ್ಡಿ ಇರ್ಬೋದು, ಕಾಂತಲಕ್ಷ್ಮಿ ಇರ್ಬೋದು, ವೀಣಾ ಇರ್ಬೋದು, ಹೀಗೆ ಹಲವಾರು ಜನ ಸ್ನೇಹಿತರು ಎಲ್ಲರೂ ಸೇರಿ ನಾವು ಒಂದು ದೊಡ್ಡ ಸಂಸ್ಥೆನ ಕಟ್ಕೊಂಡು ಒಂದು ಚಿಕ್ಕದಾಗಿದ್ರು ಕಪ್ಪು ಆದಂಥ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲೂ ಕೂಡ ಇನ್ನು ಹಲವಾರು ಯೋಜನೆಗಳನ್ನ ನಾವು ಇಟ್ಕೊಂಡಿದ್ವಿ. ಏನಂದ್ರೆ ಮಹಿಳೆಯರಲ್ಲಿ ಸ್ವಾವಲಂಬನೆ ಬರಬೇಕು. ಮಹಿಳೆ ಈಗ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ, ಹಾಗೆ ಮನೆ ಮೊದಲ ಪಾಠ ಶಾಲೆ ಅಂತ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹೆಂಗಸಿಗೆ ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆದರೆ ಆ ಮನೆ ಸಂಸಾರ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ನಾವು ಸ್ವಯಂ ಉದ್ಯೋಗ ತರಬೇತಿ ಶಿಬಿರಗಳನ್ನಿರಬಹುದು, ಇವನ್ನೆಲ್ಲ ನಾವು ಕೊಟ್ಕೊಂಡು ಅವ್ರುಗಳಿಗೆ ಬೇರೆ ಬೇರೆ ಕಡೆಯಿಂದ ಅಂದ್ರೆ ಸರ್ಕಾರದ ಮೂಲಗಳಿದೆ, ಮುದ್ರಾ ಯೋಜನೆ ಇರ್ಬೋದು, DIC ಇರ್ಬೋದು, MSME ಇರ್ಬೋದು, ಇಂಥದ್ದು ಹಲವಾರು ಕಡೆಗಳಲ್ಲಿ ಅವರಿಗೆ ಲೋನ್ ಸಿಗುತ್ತೆ. ಅದನ್ನ ಫೆಸಿಲಿಟೀಸ್ನ ನಮ್ಮ ಸಂಸ್ಥೆನೇ ಕೊಡ್ತಾ ಇದೆ. ಅದನ್ನು ನಾವೇ ಅವ್ರಿಗೆ ಕೊಡಿಸಿ ಅವ್ರನ್ನ ಸ್ವಾವಲಂಬನೆ ಮಾಡಿ ಈ ರೀತಿ ಅವ್ರಿಗೂ ಕೂಡ ಫೈನಾನ್ಷಿಯಲಿ ಬರ್ಡನ್ ಆಗ್ತಿರೋ ಥರ ನೋಡ್ಕೊಳ್ಳೋ ರೀತಿಯಲ್ಲಿ ಕೂಡ ನಮ್ಮ ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ. ಈ ವಿಚಾರದಲ್ಲಿ ನಮಗಿಂತ ಬುದ್ಧಿವಂತರು ತಾವು ವೀಕ್ಷಕರಿದ್ದೀರಾ, ನಮಗೆ ತಿಳಿದಷ್ಟು ನಾವು ಮಾಡ್ತಾ ಇದ್ದೀವಿ. ನಮಗೆ ಇನ್ನೂ ನೀವು ಯಾವ್ದಾದ್ರು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಜೆಷನ್ ಬೇಕು ಅಂದರೆ ದಯವಿಟ್ಟು ನಮಗೆ ನೀವು ನಮ್ಮ ಸಂಸ್ಥೆ ವಿಳಾಸಕ್ಕೆ ಪತ್ರ ಮುಖೇನಾದರೂ ತಿಳಿಸ್ಬೋದು, ಅಥವಾ ದೂರವಾಣಿ ಮುಖಾಂತರ ಮಾತಾಡ್ಬೋದು, ಅಥವಾ ನಮ್ಮ ಕಮೆಂಟ್ ಬಾಕ್ಸ್ ಎಲ್ಲಾರ ನೀವು ಕಮೆಂಟ್ ಹಾಕ್ಬೋದು. ಅದರಲ್ಲಿ ಎಷ್ಟು ವ್ಯಾಲಿಡಿಟಿ ಇದೆಯೋ ಅದು ನೋಡಿಕೊಂಡು ನಾವು ಥಾಟ್ಸ್ನ ನಾವು ತೊಗೊಂಡು ಅಡಾಪ್ಟ್ ಮಾಡ್ಕೊಳ್ತೀವಿ. ಇದನ್ನು ನಾವು ಮುಂದುವರ್ಸೋದಕ್ಕೆ ನಿಮ್ಮ ಸಜೆಷನ್ನು ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಸಹಕಾರನೂ ಬೇಕಾಗುತ್ತೆ. ನಿಮ್ಮ ಸಹಕಾರ ಎಲ್ಲ ರೀತಿಯಲ್ಲೂ ಇದ್ದಾಗ ನಾವು ಕೂಡ ಬೆಳವಣಿಗೆಗೆ ಸಾಧ್ಯ ಇದೆ. ಮನ ಸಮಾಜದ ಒಂದು ಸರ್ವತೋಮುಖ ಬೆಳವಣಿಗೆಗೋಸ್ಕರ ನಮ್ಮ ಸಂಸ್ಥೆ ಏನು ಶ್ರಮಿಸ್ತಾ ಇದೆ, ಅದಕ್ಕೆ ತಮ್ಮ ಎಲ್ಲ ರೀತಿಯ ಸಹಕಾರವನ್ನು ನಮ್ಗೆ ಬೇಕಾಗಿದೆ. ದಯಮಾಡಿ ತಾವು ಎಲ್ಲ ರೀತಿಯ ಸಹಕಾರ ನಮಗೆ ಕೊಡಿ, ಹಾಗೆ ತಮ್ಮ ಉತ್ತಮವಾದ ಸಲಹೆಗಳು ಕೂಡ ನಮಗೆ ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ನೀವು ಕೂಡ ಒಬ್ಬರಾಗಿ ಈ ಸಮಾಜದ ಬದಲಾವಣೆಗೋಸ್ಕರ ನಾವೆಲ್ಲ ಒಗ್ಗೂಡೋಣ. ಕೈ ಜೋಡಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ, ನನ್ನ ಹೆಸರು CM ಭಾಸ್ಕರ್ ರೆಡ್ಡಿ ಅಂತ ಹೇಳಿ. ನಾನು ಈ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಒಕ್ಕೂಟದ ಸಂಚಾಲಕ, ಸುವರ್ಣ ಚಾರಿಟಬಲ್ ಟ್ರಸ್ಟಿನ ಸಂಚಾಲಕ. ಸೊ ನಾನು ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು, ಸೊ ಸರ್ಕಾರದಿಂದನೇ ಎಲ್ಲ ಕೆಲಸಗಳು ಮಾಡೋಕ್ಕಾಗೋದಿಲ್ಲ. ಸೊ ಇಂಡಿವಿಜುವಲ್ ಆಗಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಏನಾದರೂ ಒಂದು ಸಂಸ್ಥೆ ಮುಖಾಂತರ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಸೊ ನನ್ನ ಥರನೇ ಯೋಚನೆ ಮಾಡ್ತಿದ್ದಂಥ ಶ್ರೀನಿವಾಸ್ ಬಾಬು ಅವರ ಪರಿಚಯ ಆಗಿ, ಶ್ರೀನಿವಾಸ್ ಬಾಬು ಅವರು ನಾವು ಜೊತೆಗೂಡಿ ಈ ಸಂಸ್ಥೆಯನ್ನು ಶುರು ಮಾಡಿದ್ವಿ. ಸೊ ಇದರಿಂದ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಬರುವಂಥ ಒಂದು ಅನುದಾನ ಇರ್ಬೋದು, ಸರ್ಕಾರದಿಂದ ಬರುವಂಥ ಲೋನ್ಸ್ ಇರ್ಬೋದು, ಕರೆಕ್ಟಾಗಿ ಸೇರೋಂಥವ್ರಿಗೆ ಸೇರೋಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಸೊ ಜನಕ್ಕೆ ಅದರ ಬಗ್ಗೆ ಒಂದು ಅರಿವಿಲ್ಲದೆ ಇರೋದ್ರಿಂದ
ಯಾರಿಗೆ ಎಲ್ಲಿ ಹೋಗಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾವ ಥರ ನಾವು ಫಂಡ್ಸ್ ತೊಗೊಂಡು ಯಾವ ಥರ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆಗಬೇಕು. ನಾವು ಒಬ್ಬ ಮನುಷ್ಯ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆದರೆ ಸಮಾಜ ಎಷ್ಟು ಮುಂದುವರಿಬೋದು ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಎಷ್ಟೇ ಪ್ರಯತ್ನ ಪಟ್ಟರು ಈ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಆದ ರಾಜಕಾರಣಿಗಳಿರ್ಬೋದು, ಯಾರೇ ಆಗಲಿ ಎಲ್ಲರೂ ಅದನ್ನೇ ಕೆಲಸ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಸಹ ಅವರ ಒಂದು ಪಾಲನ್ನ ಈ ಒಂದು ಸಮಾಜ ಒಳ್ಳೆಯದಾಗೋಸ್ಕರ ಮೀಸಲಿಡಬೇಕು ಅಂತೇಳಿ ನಾವು ಅನ್ಕೊತಾ ಇದ್ವಿ. ಸೊ ಆ ಉದ್ದೇಶದಿಂದ ನಾವು ಈ ಸಂಸ್ಥೆನ ಶುರು ಮಾಡಿ ಇದರಿಂದ ನಾವು ಫೈನಾನ್ಷಿಯಲಿ ವೀಕ್ ಇರೋಂಥ ಎಷ್ಟೋ ಜನ ಬಡ ಮಕ್ಕಳಿಗಿರ್ಬೋದು, ಹೆಣ್ಣು ಮಕ್ಕಳಿಗಿರ್ಬೋದು, ಸೊ ಅವಿದ್ಯಾವಂತರಿರ್ಬೋದು ಅಥವಾ ವಿದ್ಯಾವಂತರಿರ್ಬೋದು, ಸೊ ಅವರಿಗೆ ಸರ್ಕಾರದಿಂದ ಸೇರ್ಬೇಕಾಗಿರೋಂಥ ಒಂದು ಅನುದಾನ ಇರ್ಬೋದು ಅಥವಾ ಸರ್ಕಾರದಿಂದ ಸೇರುವಂಥ ಸೌಲಭ್ಯಗಳೆಲ್ಲ ಅವ್ರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾವು ನಮ್ಮ ಹೆಜ್ಜೆನ ಮುಂದಿಟ್ಟು ಅವರಿಗೆ ಸೇರೋ ರೀತಿಯಲ್ಲಿ ನಾವು ತುಂಬ ನಮ್ಮ ಸಮಾಜದ ನಮ್ಮ ಸಂಸ್ಥೆ ಮುಖಾಂತರ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದರಿಂದ ಎಷ್ಟೋ ಜನ ಫೈನಾನ್ಷಿಯಲಿ ಸ್ಟೆಬಲ್ ಆಗಿ ಇವತ್ತು ಅವರು ವಿವಿಧ ಕ್ಷೇತ್ರಗಳಲ್ಲಿ ತುಂಬ ಮುಂದೆ ಬಂದಿದ್ದಾರೆ. ಅವ್ರು ನೋಡಿದ್ರೆ ನಮಗೂ ಒಂದು ಹೆಮ್ಮೆ. ಸೊ ಇವತ್ತು ಅವ್ರು ನಮ್ಮನ್ನು ನೆನೆಸ್ಕೊತಾರೆ, ನಾವು ಅವ್ರನ್ನ ನೋಡಿ ತುಂಬ ಸಂತೋಷ ಪಡ್ತೀವಿ. ಸೊ ಇದೇ ಉದ್ದೇಶದಲ್ಲಿ ನಮಗೆ ಸಮಾಜದಲ್ಲಿ ನಮ್ಮನ್ನು ಗುರುತಿಸಿದಾಗ ನಮ್ಗೆ ಅದರಿಂದ ಆದಂಥ ಸಂತೋಷ, ಅದರಿಂದ ಆದಂಥ ಒಂದು ಹುಮ್ಮಸ್ಸು ಯಾವ ರೀತಿ ಅನ್ನಿಸ್ತು ಅಂತ ಹೇಳಿದ್ರೆ, ನಮ್ಮನ್ನು ಸಮಾಜದಲ್ಲಿ ಒಂದು ಗುರುತಿಸಿದ್ರಲ್ಲ, ಅದರಿಂದ ನಾವು ಇನ್ನೂ ಒಳ್ಳೆ ಕಾರ್ಯ ಮಾಡ್ಬೋದಲ್ವ ಅನ್ನೋ ಒಂದು ಹುಮ್ಮಸ್ಸಿನ ಜಾಸ್ತಿ ಆದಾಗ ನಾವು ಯಾಕೆ ಸಮಾಜದಲ್ಲಿ ಎಷ್ಟೋ ಒಳ್ಳೆ ಕಾರ್ಯಗಳು ಮಾಡಿಕೊಂಡು ಯಾರಿಗೂ ಗುರುತಿಸದೇ ಇರೋವಂಥ ಪರಿಸ್ಥಿತಿನಲ್ಲಿ ಇರೋವಂಥ ಜನಗಳನ್ನ ಗುರುತಿಸಿದ್ರೆ ಅವರು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಬೋದಲ್ಲ ಅಂತ ಮನಸ್ಸಿಗೆ ಬಂದಾಗ ನಾವು ಈ 4 ವರ್ಷದ ಹಿಂದೆ ಸೊ ನಾವೆಲ್ಲ ಇದೇ ಥರ ಮಾತಾಡ್ತಿದ್ದಾಗ ಒಂದು ಈ ಥರ ಯಾಕೆ ಒಂದು ಗುರುತಿಸುವಂಥ ಕೆಲಸ ಮಾಡಬಾರ್ದು, ಗುರುತಿಸಿ ಯಾಕೆ ಅವರಿಂದ ಇರೋವಂಥ ಒಳ್ಳೆ ಕಾರ್ಯ ಕೆಲಸಗಳನ್ನ ಮಾಡಿಸ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಸುವರ್ಣಶ್ರೀ ಸ್ಟೇಟ್ ಅವಾರ್ಡ್ ಅಂತ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಸಮಾಜದಲ್ಲಿ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿ ಗುರುತೇ ಇರೋವಂಥವನ್ನೆಲ್ಲ ಗುರುತಿಸಿ ಕರ್ಕೊಂಡ್ಬಂದು ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವ್ರನ್ನ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ರೆಕಗ್ನೈಸ್ ಮಾಡಿದಾಗ ಅವರ ಮುಖದಲ್ಲಿದ್ದಂಥ ಸಂತೋಷ, ಅವರ ಹುಮ್ಮನಸ್ಸು, ನೆಕ್ಸ್ಟು ಈ ಥರ ಮತ್ತೆ ಇನ್ನು ಜಾಸ್ತಿ ಕೆಲಸ ಮಾಡಬೇಕು ಅನ್ನೋ ಒಂದು ಹುರುಪು ನೋಡಿ ನಮಗೂ ಸಂತೋಷ ಆಯಿತು. ಅದಾದ ನಂತರ ಅವರು ಏನು ಮಾಡೋದು ಅಂತ ಹೇಳಿದ್ರೆ ಅವ್ರ ಒಂದು ಈ ಒಂದು ಅವಾರ್ಡ್ ಐಡೆಂಟಿಫಿಕೇಷನಿಂದ ಅವ್ರನ್ನ ಎಷ್ಟು ಸಂತೋಷಪಟ್ಟು ಮತ್ತೆ ಅವರಿಂದ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು. ಸೊ ಅವ್ರನ್ನ ನೋಡಿ ನಮಗೂ ಒಂದು ಇನ್ಸ್ಪೈರ್ ಆಗಿ ಅದೇ ಒಂದು 4 ವರ್ಷದಿಂದ ಇದೇ ನಾವು ಒಂದು ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇರೋದು. ಇವತ್ತು ಎಷ್ಟೋ ಜನಕ್ಕೆ ಸೊ ಕೆಲಸ ಮಾಡೋ ಹುಮ್ಮನಸ್ಸಿಂದ ಬಂದು ಇನ್ನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ಐಡೆಂಟಿಫಿಕೇಶನ್ ಅನ್ನೋದನ್ನ ಸಮಾಜದಲ್ಲಿ ಎಲ್ಲರೂ ಒಳಗಡೆ ಎಂಥವ್ರಿಗೂ ಒಂದು ಐಡೆಂಟಿಟಿ ಬೇಕು, ರೆಕಗ್ನೈಸೇಷನ್ ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಯಾರು ನನ್ನ ರೆಕಗ್ನೈಸ್ ಮಾಡಿಲ್ಲ ಅಂದಾಗ ಎಷ್ಟು ಮೆಂಟಲಿ ಅವನು ವೀಕ್ ಆಗ್ತಾನೆ ಅಂತ ಹೇಳಿದ್ರೆ ಏನು ಒಂದು ಕೆಲಸ ಕಾರ್ಯ ಮಾಡೋ ಒಂದು ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ರಿಸರ್ವ್ ಆಗಿರೋಂಥ ಪೀಪಲ್ಗಳನ್ನ ಕರ್ಕೊಂಡ್ಬಂದು ಅವ್ರನ್ನ ಐಡೆಂಟಿಫೈ ಮಾಡಿ ಅವರಲ್ಲಿರೋ ಒಂದು ಗ್ರೂಪ್ನ ನಾವು ಐಡೆಂಟಿಫೈ ಮಾಡಿದಾಗ ಅವರಲ್ಲಿರೋ ಹೋಪ್ ಕೊಟ್ಟು ಹುಮ್ಮನ್ಸು ಡಬಲ್ ಆಗುತ್ತೆ. ಡಬಲ್ ಆಗ್ಬಿಟ್ಟು ಅವ್ನಿಗೆ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊರಟಾಗ ಆ ಒಂದು ಸಮಾಜ ಮುಂದುವರಿಯೋಕ್ಕೆ ಅನುಕೂಲ ಆಗುತ್ತೆ. ಸೊ ನಮ್ಮ ಒಂದು ಈ ಒಂದು ಕಳಕಳಿಯಿಂದ ಈ ಒಂದು 4 ವರ್ಷದಿಂದ ಮಾಡ್ಕೊಂಬರ್ತಿರೋ ಒಂದು ಕಾರ್ಯಗಳಲ್ಲಿ ತುಂಬ ಜನ ಸಮಾಜಕ್ಕೂ ಒಂದು ಒಳ್ಳೆಯದಾಗಿದೆ, ಗುರುತಿಸ್ಕೊಂಡು ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಇವತ್ತು ಸಹ ಅವರು ಅದೇ ಒಂದು ಗ್ರೂಪಲ್ಲಿ ಕೆಲಸಗಳು ಮಾಡ್ತಿರೋದ್ರಿಂದ ನಾವು ಅದೇ ಒಂದು ಪ್ರೋಗ್ರಾಮ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಏನಾಗಿದೆ ಅಂದರೆ ಇದೇ ಒಂದು ಸ್ಫೂರ್ತಿಯಿಂದ ನಾವು ಕೆಲಸ ಕಾರ್ಯ ಮಾಡೋದು ನಮಗೂ ಒಂದು ಇಂಟ್ರೆಸ್ಟ್ ಬಂದಿದೆ, ಅವ್ರಿಗೂ ಬಂದಿದೆ. ಈ ಕಾರ್ಯದಿಂದ ಎಲ್ಲರೂ ಒಳ್ಳೆಯದಾಗಿದೆ ಅಂತ ನಾವು ಅನ್ಕೊತಾ ಇದ್ದೀವಿ. ಸೊ ಬಟ್ ಈ ಕೆಲಸ ಕಾರ್ಯ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಒಂದು ಬೇಕಾಗಿರೋದ್ರಿಂದ ತಾವು ನಮ್ಮ ಅಮೂಲ್ಯವಾದ ಒಂದು ಸಲಹೆಗಳನ್ನು, ಸೂಚನೆಗಳನ್ನು ನಮ್ಮ ಆರ್ಗನೈಸೇಷನ್ ಬೆಳೆಯೋದಕ್ಕಾಗಲಿ ಅಥವಾ ಒಂದು ಸಮಾಜ ಮುಂದುವರಿಯೋಕ್ಕಾಗಲಿ ದಯವಿಟ್ಟು ನಮ್ಮ ಸಹಕಾರ ನಮಗೆ ಬೇಕಾಗಿರೋದ್ರಿಂದ ತಾವು ನಮ್ಮ ಜೊತೆ ಕೈ ಜೋಡಿಸಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡೋದಕ್ಕೆ, ಇನ್ನೂ ಮುಂದುವರಿಯೋದಕ್ಕೆ ತಮ್ಮ ಸಹಕಾರ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ. ತಮ್ಮ ಸಜೆಷನ್ಸ್ನ ನಮ್ಮ ಒಂದು ಆಫೀಸ್ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಆಗ್ಬೋದು ಅಥವಾ ನಮ್ಮ ವಾಟ್ಸಾಪ್ ಮುಖಾಂತರ ಆಗ್ಬೋದು, ಇಮೇಲ್ ಮುಖಾಂತರ ಆಗ್ಬೋದು, ಕಾಮೆಂಟ್ ಬಾಕ್ಸಲ್ಲಿ ಆಗ್ಬೋದು, ದಯವಿಟ್ಟು ತಮ್ಮ ಸಲಹೆ ಸೂಚನೆಗಳನ್ನು ತಪ್ಪದೆ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡು ನಮಸ್ಕಾರ. ನಾನು ಕಾಂತಲಕ್ಷ್ಮಿ ಗೋಪಾಲಸ್ವಾಮಿ ಅಂತ.
ನಾನು ಒಂದು ಕುಗ್ರಾಮದಿಂದ ಬಂದಂಥ ಹೆಣ್ಣು ಮಗಳು, ಬಡತನದಿಂದ ಬಂದಂಥ ಹೆಣ್ಣು ಮಗಳು. ಕಾಲಕ್ರಮೇಣ ನಾನು ತುಂಬ ಶೋಷಣೆಗೆ ಒಳಗಾಗಿದ್ದೆ. ಅದು ಯಾರ ಹತ್ರ ಹೇಳ್ಕೊಳಕ್ಕಾಗದೆ ನಾನು ತುಂಬ ನಿಸ್ಸಹಾಯಕಳಾಗಿದ್ದೆ. ಹಂಗಾಗಿ ನನಗೆ ತುಂಬ ಆ ನೋವೇನು ಅನ್ನೋದು ನನಗೆ ಗೊತ್ತಿತ್ತು. ಆಮೇಲೆ ನಾನು ಹಲವಾರು ಒಂದು NGOಗಳಲ್ಲಿ ನಾನು ಕೆಲಸ ಮಾಡಿದಾಗ ಮಹಿಳೆಯರ ಒಂದು ಕಷ್ಟಗಳೇನು ಅಂತ ನನಗೆ ಗೊತ್ತಿತ್ತು, ಯಾವ ರೀತಿ ಶೋಷಣೆಗೆ ಒಳಗಾಗ್ತಾರೆ ಅನ್ನೋದು ಗೊತ್ತಿತ್ತು. ಹಂಗಾಗಿ ನಾನು ಇನ್ನೂ ಒಳ್ಳೇದು ಮಾಡಬೇಕಲ್ಲ, ಹಲವಾರು ಮಹಿಳೆಯರಿಗೆ ನಾನು ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೆ. ಆಗ ನನಗೆ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಅಧ್ಯಕ್ಷರಾದ ಸುವರ್ಣ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಬಾಬುರವರು ಪರಿಚಯ ಆದರು. ಸೊ ಈ ಥರ ಒಂದು ನಾವು ಫಂಕ್ಷನ್ ಮಾಡ್ತಾ ಇದ್ದೀವಿ, ಅವಾರ್ಡ್ ಎಲ್ಲ ಕೊಡೋದಕ್ಕೆ ಬನ್ನಿ ಅಂತ ಹೇಳಿದರು. ಆಗ ನಾನು ಮಹಿಳೆಯರು ತುಂಬ ಸಾಧನೆಗಳು ಮಾಡಿರ್ತಾರೆ ಅಂತ ಮಹಿಳೆಯರನ್ನ ಎಲೆಮರೆ ಕಾಯ್ತಾರೆ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನು, ಶೋಷಣೆ ಒಳಗಾದಂಥ ಹೆಣ್ಣು ಮಕ್ಕಳನ್ನು ಮುಂದೆ ತರಬೇಕು, ಅವರಿಗೆ ಒಂದು ಸ್ವಾಭಿಮಾನದಿಂದ ಬದುಕೋದಕ್ಕೆ ಯಾವ ರೀತಿ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೋ ಅಂತೇಳಿ ಈ ಒಂದು ವೇದಿಕೆಯಿಂದ ನಾನು ಮುಂದೆ ಬಂದಿದ್ದೀನಿ. ಶ್ರೀನಿವಾಸ್ ಬಾಬುರವರು ನನಗೆ ತುಂಬ ಒಂದು ಒಳ್ಳೆಯ ವೇದಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ವೇದಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾರೇ ಹೆಣ್ಣು ಮಕ್ಕಳಾಗಿರಲಿ ಅವರಿಗೆ ಒಂದು ಒಳ್ಳೆಯದಾಗಬೇಕು, ಸ್ವಾವಲಂಬನೆಯಿಂದ ಬದುಕಬೇಕು, ಶೋಷಣೆ ಒಳಗಾದವರಿಗೆಲ್ಲ ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆಯ ಬದುಕು ಸಿಗಬೇಕು ಅಂತ ಹೇಳೋದ್ರಲ್ಲಿ ನಾನು ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಮಗಳ ಒಂದು ಸಹಕಾರ ನನಗೆ ಬೇಕಾಗುತ್ತೆ. ನ್ಯಾಯಪರ ವೇದಿಕೆ ಇದರಲ್ಲಿ ನನಗೆ ಒಂದು ಸಹಾಯ ಬೇಕಾಗುತ್ತೆ. ಇದಕ್ಕೆ ನೀವು ಎಲ್ಲ ಕೈ ಜೋಡಿಸಿ ನನಗೆ ಸಹಾಯ ಮಾಡಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.